ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಆರಾಧನಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಾರ್ಷಿಕ ವಸ್ತು ಪ್ರದರ್ಶನ. ಡಿಸೆಂಬರ್ 26ಕ್ಕೆ ಚಾಮನೂರ್ ಸೇತುವೆ ಉದ್ಘಾಟನೆ. ಡಾಕ್ಟರ್ ಅಜಯ್ ಸಿಂಗ್ ಭರವಸೆ. ರಾಜ್ಯ ಸರ್ಕಾರ ಕುರ್ಚಿ ಕಚ್ಚಾಟದಲ್ಲಿ ಮುಳುಗಿದೆ. ಮಾಜಿ ಸಿಎಂ ಬೊಮ್ಮಾಯಿ ಕಿಡಿ. ಇಎಸ್ಐಸಿ ಆಸ್ಪತ್ರೆ ಸೇವೆ ಅಸಂಘಟಿತ ಕಾರ್ಮಿಕರಿಗೂ ಲಭ್ಯ. ಈಗ ವಾರ್ತೆಗಳ ವಿವರ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ. ಕಾಂಗ್ರೆಸ್ ನಾಯಕರು ಕುರ್ಚಿಯ ಕಚ್ಚಾಟದಲ್ಲಿಯೇ ಬ್ಯುಸಿ ಆಗಿದ್ದಾರೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ನಗರದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಿಲ್ಲ. 2.5 ವರ್ಷ ಯಾರಿಗೆ ಬೇಕು, ಮತ್ತೆರಡು ವರ್ಷ ಯಾರಿಗೆ ಬೇಕು ಎಂಬುದೇ ಚರ್ಚೆ ನಡೆದಿದೆ. ರಾಜ್ಯ ಸರ್ಕಾರದ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಫೇಲ್ಯೂರ್ ಆಗಿದೆ. ಗ್ಯಾರಂಟಿ ಯೋಜನೆಗಳು ಸಹ ಜನರಿಗೆ ಸರಿಯಾಗಿ ರೀಚ್ ಆಗ್ತಿಲ್ಲ. ಕುರ್ಚಿ ಕಚ್ಚಾಟದಲ್ಲೇ ಕಾಂಗ್ರೆಸ್ ಸರ್ಕಾರ ಕಾಲ ಕಳೆಯುತ್ತಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿ ಕಚ್ಚಾಟದಲ್ಲಿ ಬ್ಯುಸಿ ಆಗಿದ್ದಾರೆ. ನವೆಂಬರ್ ಕ್ರಾಂತಿಯಾಗಲಿ ಏನಾದರೂ ಆಗಲಿ, ಆದರೆ ರಾಜ್ಯದ ಜನರು ಅಭಿವೃದ್ಧಿ ಕಾರ್ಯಗಳು ಆಗ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ, ನಾನೇ ಮುಂದಿನ ಸಿಎಂ ಅಂತ, 5 ವರ್ಷ ಆಡಳಿತ ನಾನೇ ಮಾಡ್ತೇನೆ ಅಂತ. ಡಿಕೆಶಿ ಅಂತಾರೆ 2.5 ವರ್ಷ ಅಗ್ರಿಮೆಂಟ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲೇ ಬಗೆಹರಿಸಿಕೊಳ್ಳಿ ಅಂತಾರೆ. ಹಾಗಾದ್ರೆ ಹೈಕಮಾಂಡ್ ಯಾರು ಎಂದು ಪ್ರಶ್ನೆ ಮಾಡಿದರು. ಹೈಕಮಾಂಡ್ ದೆಹಲಿಯಲ್ಲಿದೆಯೋ ಅಥವಾ ಕರ್ನಾಟಕದಲ್ಲಿ ಇದೆಯೋ? ಸಿದ್ದರಾಮಯ್ಯ ಹೈಕಮಾಂಡೋ ಅಥವಾ ಡಿಕೆಶಿ ಹೈಕಮಾಂಡೋ? ಇದನ್ನು ಕಾಂಗ್ರೆಸ್ ಪಕ್ಷವೇ ನಿರ್ಧಾರ ಮಾಡಬೇಕು. ಇಬ್ಬರ ಜಗಳದಿಂದ ರಾಜ್ಯದ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದೆ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. 2.5 ವರ್ಷ ಯಾರು ಇರಬೇಕು, 2.5 ವರ್ಷ ಯಾರು ಬಿಡಬೇಕು ಅನ್ನೋದ್ರ ಬಗ್ಗೆನೇ 2.5 ವರ್ಷ ಚರ್ಚೆ ಆಯಿತು. ಯಾವ ಗ್ಯಾರಂಟಿಗಳನ್ನು ಕೊಟ್ಟರು ಆ ಗ್ಯಾರಂಟಿಗಳೆಲ್ಲವೂ ಫೇಲ್ಯೂರ್ ಆಗಿದ್ದಾವೆ. ಬಸ್ ಫ್ರೀ ಅಂದರು, ಬಸ್ಸಿಗೆ ಡೀಸೆಲ್ ಇಲ್ಲ, ಬಸ್ಸಿಗೆ ಮೇಂಟೆನೆನ್ಸ್ ಇಲ್ಲ, ಬಸ್ಸನ್ನೇ ನಿಲ್ಲಿಸ್ತಾ ಇದ್ದಾರೆ. ಗೃಹ ಲಕ್ಷ್ಮಿ ಕೊಡ್ತೀವಿ ಅಂತಂದ್ರು, ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿ ಕೊಟ್ಟಿಲ್ಲ. 5,000 ಕೋಟಿ ಎಲ್ಲೋಯ್ತು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸ ಇವತ್ತು ನೆರೆ ಬಂತು, ರೈತರಿಗೆ ದುಡ್ಡು ಕೊಡಲಿಲ್ಲ, ರಸ್ತೆ ಹಾಗೇನೆ ಗುಂಡು ಬಿದ್ದಿದ್ದಾವೆ. ಇವರಿಗೆ ಪ್ರತಿನಿತ್ಯ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಕುರ್ಚಿ ಉಳಿಸ್ಕೋಬೇಕು, ಯಾರು ಕುರ್ಚಿ ಹೊಸದಾಗಿ ತಗೋಬೇಕು, ಇದರ ಬಗ್ಗೆ ಚರ್ಚೆ ಆಗ್ತಿದೆ. ಅದಕ್ಕಾಗಿ ನವೆಂಬರ್ ಕ್ರಾಂತಿ ಏನಾದರೂ ಆಗಲಿ, ಅವರ ಪಕ್ಷ ಅವರ ತೀರ್ಮಾನ ಅವ್ರು ಮಾಡಲಿ, ಯಾರನ್ನಾದರೂ CM ಮಾಡಲಿ, ರಾಜ್ಯದ ಜನರ ಸಮಸ್ಯೆಗೆ ದಯಮಾಡಿ ಸ್ಪಂದಿಸಿ. ಮತ್ತು ಎಲ್ಲರೂ ಹೆಲಿಕಾಪ್ಟರಿಂದ ಹೋಗೋದನ್ನು ಬಿಟ್ಟು ಭೂಮಿಗೆ ಇಳೀರಿ ಅನ್ನುವಂಥ ಆಗ್ರಹವನ್ನು ನಾನು ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದೀನಿ. ನೀವು ಕುರ್ಚಿ ಉಳಿಸ್ಕೊಳ್ಳೋದಾದ್ರೂ ಉಳಿಸ್ಕೊಳ್ಳಿ, ಬಿಡೋದಾದ್ರೂ ಬಿಡಿ, ಆದರೆ ಅಭಿವೃದ್ಧಿ ಮಾಡಿ. ಇದು ನಮಗೆ ಬೇಕಾಗಿದೆ. ಲೋಕಲ್ ಜಗಳ ಅದು ಅಲ್ಲೇ ನೀವು ಬಗೆಹರಿಸ್ಕೊಳ್ಳಿ.
ಕಲಬುರಗಿ ನಗರದ ಶಹಬಜಾರ್ ಬಡಾವಣೆಯ ಲಾಲ್ ಹನುಮಾನ್ ಮಂದಿರದ ಬಳಿ ಇರುವ ಪ್ರಸಿದ್ಧ ಆರಾಧನಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಾರ್ಷಿಕ ವಸ್ತು ಪ್ರದರ್ಶನ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಕಲಬುರಗಿ ನಗರದ ಶಹಬಜಾರ್ ಬಡಾವಣೆಯ ಲಾಲ್ ಹನುಮಾನ್ ಮಂದಿರದ ಬಳಿ ಇರುವ ಪ್ರಸಿದ್ಧ ಆರಾಧನಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ 2 ದಿನಗಳ ಕಾಲ ಆಯೋಜನೆ ಮಾಡಲಾಗಿದ್ದು, ವಸ್ತು ಪ್ರದರ್ಶನ ಸಮಾರಂಭವು ಕಲಬುರಗಿ ಉತ್ತರ ಕ್ಷೇತ್ರದ ಬಿಇಒ ಸೋಮಶೇಖರ್ ಹಂಚಿನಾಳ್ ಹಾಗೂ ಶಾರದಾ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಚೇತನ್ ಕುಮಾರ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಆರಾಧನಾ ಶಾಲೆಗೆ ಮಕ್ಕಳ ವಿವಿಧ ಬಗೆಯ ಕಲಾಕೃತಿಗಳನ್ನು ತಯಾರಿಸಿ ಪ್ರದರ್ಶಿಸುವ ಮೂಲಕ ಮೆಚ್ಚುಗೆಗೆ ಪಾತ್ರರಾದರು. ಇನ್ನು ಸಮಾರಂಭದಲ್ಲಿ ಕೆಲ ಪುಟಾಣಿ ಮಕ್ಕಳು ವಿಶ್ವಗುರು ಬಸವಣ್ಣನವರ ವೇಷಭೂಷಣದಲ್ಲಿ ಮಿಂಚಿದ್ರೆ, ಕೆಲ ಮಕ್ಕಳು ಹಳ್ಳಿ ಸೊಗಡು ಗ್ರಾಮೀಣ ಭಾಗದ ಸಂಸ್ಕೃತಿಯನ್ನು ಪ್ರದರ್ಶಿಸುವ ಮೂಲಕ ಗಮನ ಸೆಳೆದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಉತ್ತರ ಕ್ಷೇತ್ರದ ಬಿಇಒ ಸೋಮಶೇಖರ್ ಹಂಚಿನಾಳ್ ಅವರು ಮಕ್ಕಳಲ್ಲಿ ಕಲಿಕಾ ಕೌಶಲ್ಯಗಳನ್ನು ಹೆಚ್ಚಿಸಲು ಈ ರೀತಿಯ ಕಾರ್ಯಕ್ರಮಗಳು ಆಯೋಜನೆ ಮಾಡುವುದು ತುಂಬಾ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿದ ಶಾರದಾ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಚೇತನ್ ಕುಮಾರ್ ಅವರು, ಶಾರದಾ ಶಿಕ್ಷಣ ಸಂಸ್ಥೆಯು ಕಳೆದ ಹಲವು ವರ್ಷಗಳಿಂದ ಮಕ್ಕಳ ಬೌದ್ಧಿಕ ಬೆಳವಣಿಗೆಗಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರುತ್ತಿದ್ದು, ವಸ್ತು ಪ್ರದರ್ಶನ ಕೂಡ ಅದರ ಒಂದು ಭಾಗವಹಿಸಿದ್ದು, ಮಕ್ಕಳ ಆಸಕ್ತಿ, ಕ್ರಿಯಾಶೀಲತೆ ನಮಗೆ ಇನ್ನಿಷ್ಟು ಉತ್ತೇಜನ ನೀಡುತ್ತದೆ. ಬಳಿಕ ಶಾಲೆ ಮುಖ್ಯ ಶಿಕ್ಷಣ ರವೀಂದ್ರ ದೇಸಾಯಿ ಮತ್ತು ವಿದ್ಯಾರ್ಥಿಗಳು, ಪೋಷಕರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಇಂದು ನಮ್ಮ ಆರಾಧನಾ ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಂಡಂಥ ವಸ್ತು ಪ್ರದರ್ಶನಕ್ಕೆ ಭೇಟಿ ಕೊಟ್ಟು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮ ಉದ್ಘಾಟಿಸಿದ್ದೀವಿ ಮತ್ತು ವಿದ್ಯಾರ್ಥಿಗಳು ಸಿದ್ಧಪಡಿಸಿದಂಥ ಎಲ್ಲ ವಸ್ತು ಪ್ರದರ್ಶನವನ್ನು ನಾನು ನೋಡಿ ಆ ಮಕ್ಕಳು ಮಾಡ್ತಕ್ಕಂಥ ಪ್ರೆಸೆಂಟೇಷನನ್ನು ತುಂಬ ಖುಷಿಪಟ್ಟಿವಿ. ಇದೊಂದು ಮಕ್ಕಳಿರ್ತಕ್ಕಂಥ ಒಂದು ಕ್ರಿಯೇಟಿವಿಟಿ ಬೆಳೆಸಲಿಕ್ಕೆ ನಮ್ಮ ಈ ಸಂಸ್ಥೆಯವರಾಗಿರ್ಬೋದು, ನಮ್ಮ ಪ್ರಾಚಾರ್ಯರು ಮತ್ತು ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇದು ಈ ಭಾಗದ ಒಂದು ಒಳ್ಳೆಯ ಒಂದು ಶಾಲೆಯಾಗಿದ್ದು, ಇದೇ ರೀತಿ ಇವರೆಲ್ಲ ಚಟುವಟಿಕೆಗಳು ಮಾಡಿ ಇವತ್ತು ಅವರು ವೈಯಕ್ತಿಕವಾಗಿ ಮತ್ತು ಶಿಕ್ಷಣ ಇಲಾಖೆಗೆ ಒಂದು ಉತ್ತಮವಾದಂಥ ಒಂದು ಹೆಸರು ತರಲಿ. ಮತ್ತು ನಮ್ಮ ಆರಾಧನಾ ಆಂಗ್ಲ ಮಾಧ್ಯಮದ ಮಕ್ಕಳು ಮತ್ತು ಶಿಕ್ಷಕರು ಕೂಡಿ ಈ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ. ಈ ವಸ್ತು ಪ್ರದರ್ಶನವನ್ನು ಅವರು 8 ದಿನದಿಂದ ಸತತವಾಗಿ ತಮ್ಮ ಪ್ರತಿಭೆ, ತಮ್ಮ ಕಾರ್ಯಕೌಶಲ್ಯ ಮುಖಾಂತರ ಇಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಮುಖಾಂತರ ಪ್ರದರ್ಶನ ಮಾಡಿದ್ದಾರೆ. ನಾನು ಗುಲ್ಬರ್ಗ ಜನರಿಗೆ ಕೇಳ್ಕೊಳ್ಳೋದು ಏನಂತಂದರೆ, ತಾವು ಬಂದು ಇದಕ್ಕೆ ವೀಕ್ಷಿಸ್ರಿ ಮತ್ತು ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಇವತ್ತು ಮತ್ತು ನಾಳೆ 2 ದಿನ ಪ್ರದರ್ಶನ ಇದೆ, ತಾವು ಎಲ್ಲರೂ ಬರಬೇಕು. ಜೈ ಹಿಂದ್. ವಸ್ತು ಪ್ರದರ್ಶನ ಮಾಡಿದ್ದಾರೆ ವಿಜ್ಞಾನದ್ದು, ಸಮಾಜದ್ದು ಮತ್ತು ಇಂಗ್ಲೀಷ್, ಕನ್ನಡ, ಮ್ಯಾಥಮೆಟಿಕ್ಸ್, ಫಿಸಿಕಲ್ ಎಲ್ಲ ತರಹದ್ದು ಮಕ್ಕಳಿಗೆ ಯಾವ್ಯಾವುದು ಚಟುವಟಿಕೆಗಳು ಬೇಕು ಅದು ಎಲ್ಲ ಚಟುವಟಿಕೆಗಳು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ತಾವು ಎಲ್ಲರೂ ಬರಬೇಕಂತ ವಿನಂತಿ. ಮಕ್ಕಳಿಗೆ ಏನಾಗುತ್ತೆ ಇದು ಮಾಡೋದ್ರಿಂದ ಮಕ್ಕಳಲ್ಲಿ ಸೈನ್ಸ್ ಬಗ್ಗೆ ಮತ್ತು ಆರ್ಟ್ಸ್ ಬಗ್ಗೆ ಅವರಿಗೆ ಬಹಳಷ್ಟು ಮಾಹಿತಿಗಳನ್ನು ಸಿಕ್ತು. ಸಣ್ಣ ಸಣ್ಣ ಬೇಸಿಕ್ ಥಿಂಗ್ನು ಅವರು ಕಲ್ತಿದ್ರು. ಇಲ್ಲಾಂದರೆ ಅವರು ಬಯಾಟ್ ಮಾಡಬೇಕಾಗ್ತಿತ್ತು. ಇವತ್ತು ಅವರು ಬಯಾಟ್ ಮಾಡೋದು ಅವಶ್ಯಕತೆ ಇಲ್ಲ. ಇದರಿಂದ ಅವರಿಗೆ ಎಲ್ಲ ಅವರು ತಿಳ್ಕೊತಾ ಇದ್ದಾರೆ. ಇಟ್ಸ್ ಬೀನ್ ಅ ನೈಸ್ experience for me. It's remembering me my childhood, the way these kids are presenting this exhibition. Truly all kids are very talented, and kudos to all the teachers and the staff members, the way they're training. It will definitely help children to flourish in the future. I wish each and every individual has all the best for their future and keep it up the same good work. Thank you. Everyone, myself Shreya Vijay Kumar Ali from 4th standard. My school name is Aradhana English Medium School. My subject is maths. My topic name is measurement park. In this is our measurement park model. In this project we made a measurement park to learn about different units of measurement. In maths are measuring things like length, weight and capacity. In the model we shown example of how to
to measure the objects, like using a rule for length and weighing scale for weight and measuring cup for liquids. This project helps us understand that every object can be measured using the correct tools and units. It's make learning measurement easy and fun because we can see everything in one place. In our measurement park, we have shown a roadside board with kilometer. Kilometer is used to measure the long distance. We use kilometer to measure the distance between two places, like for one city to another city, from school to home, from one village to another village. We use kilometer to measure long distance, and meter or centimeter for short distance. Units written on the tree. In our measurement park, we use a scale. A scale is used by measuring length of small objects. ನನ್ನ ಶಾಲೆಯಲ್ಲಿ ಒಟ್ಟು 1400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಓದುತ್ತಿದ್ದು, ಇಂದು ನಾನು 23 ಹಾಗೂ 24ನೇ ತಾರೀಕು ಡಿಸೆಂಬರ್ನಲ್ಲಿ ವಸ್ತು ಪ್ರದರ್ಶನ ಎಕ್ಸಿಬಿಷನ್ ಅಂತ ಮಾಡ್ತಾ ಇರೋದು. ಎಲ್ಲ ವಿಷಯಗಳಲ್ಲಿ ಹೇಗೆಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಈವನ್ ಫಿಸಿಕಲ್ ಆ್ಯಂಡ್ ಕಂಪ್ಯೂಟರ್ ಇವೆಲ್ಲ ಸಬ್ಜೆಕ್ಟ್ನಲ್ಲೂ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಕನ್ನಡದಲ್ಲಿ ಹೇಗೇನಿದೆ ಅಂದರೆ ವ್ಯಾಕರಣ, ಇಂಗ್ಲೀಷ್ನಲ್ಲಿ ಗ್ರಾಮರ್ ಆ್ಯಂಡ್ ಸೋಷಿಯಲ್ನಲ್ಲಿ ಕ್ರಿಯೇಟಿವಿಟಿ ಹೇಗಿದೆ ಅಂದರೆ ಈಗ ESI ಹಾಸ್ಪಿಟಲ್ ಅಂತ ಆ್ಯಂಡ್ ಗೋಲ್ ಗುಮ್ಮಜ ಇವು ನಾನಾ ವಸ್ತುಗಳಿಂದ, ಮತ್ತು ವಿಜ್ಞಾನದಲ್ಲಿ ಸ್ಪೆಷಲಿ ಸೈನ್ಸ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಈಗ ವ್ಯಾಕ್ಯೂಮ್ ಕ್ಲೀನರ್ದಂತ ಆ್ಯಂಡ್ ಪ್ಯೂರಿಫೈಯರ್ ವಾಟರ್ ಆ್ಯಂಡ್ ಫಾಗ್ ಇವೆಲ್ಲ ರೀತಿಯಲ್ಲಿ ಯೂಸ್ ಮಾಡಿ ಕಳೆದ 10 ದಿನಗಳಿಂದ ನಮ್ಮ ಟೀಚರ್ಸ್ಗಳು ಮತ್ತು ವಿದ್ಯಾರ್ಥಿಗಳು ಶಾಲೆಯಲ್ಲೇ ಪ್ರಿಪ್ರೇಷನ್ ಮಾಡ್ತಾ ಎಕ್ಸಿಬಿಷನ್ ಮಾಡ್ತಾಯಿದ್ದೀವಿ. ಸ್ಪೆಷಲಿ ಏನು ಹೇಳ್ತಾರೆ ಅಂದರೆ ಈಗ ಆರ್ಟ್ನಲ್ಲಿ ನಮ್ಮಲ್ಲಿ ವಿಕ್ರಮ್ ಒಂಟಿ ಸರ್ ಕಚ್ಚಾ ವಸ್ತುಗಳಿಂದ ತಯಾರಿ ಮಾಡಿದ್ದು ಎಲ್ಲ ಅಂದ್ರೆ ಕಲಾಕೃತಿಗಳು, ಗ್ಲಾಸಸ್ ಅದರಿಂದ ಅಂದರೆ ಯಾವುದೇ ಒಳ್ಳೆಯ ವಸ್ತುಗಳಲ್ಲ, ಕಚ್ಚಾ ವಸ್ತುಗಳಿಂದ ತಯಾರಿಸಿದ್ದು ವರ್ಕ್ ಮಾಡ್ತಾ ಇದ್ದಾರೆ. ಮ್ಯಾಥಮೆಟಿಕ್ಸ್ನಲ್ಲಿ ಈ ಟ್ರಿಗ್ನೋಮೆಟ್ರಿ ಬೇಸಸ್ಸು ಆ್ಯಂಡ್ ಪ್ರೊಬ್ಯಾಬಿಲಿಟಿ, ಓಕೆ, ನಾನಾ ವಸ್ತುಗಳಿಂದ ನಾನಾ ರೀತಿಯಾಗಿ ವಸ್ತು ಪ್ರದರ್ಶನ ಮಾಡ್ತಾ ಇದ್ದೀವಿ. ಇದು ಹೆಂಗೆ ಪೇರೆಂಟ್ಸ್ ಎಲ್ಲ ಹೆಂಗೆ ರೆಸ್ಪಾನ್ಸ್? ಪೇರೆಂಟ್ಸ್ ಕೋಆಪ್ರೇಷನ್ ನಮಗೆ ತುಂಬ ಚೆನ್ನಾಗಿದೆ. ಯಾವುದೇ ಪೇರೆಂಟ್ಸ್ ನಮಗೆ ಯಾವುದೇ ರೀತಿಯದಾಗಿಲ್ಲ, ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ ನಮಗೆ. ಅವ್ರ ಕೋಆಪ್ರೇಷನ್ ಇದ್ದಲ್ಲೇ ನಾವು ಇಷ್ಟು ಎಕ್ಸಿಬಿಷನಲ್ಲಿ ಸಕ್ಸಸ್ ಮಾಡೋದಕ್ಕೆ ಕಾರಣವಾಗ್ತಾ ಇದೆ. ನಮಸ್ಕಾರ ಎಲ್ಲರಿಗೂ ರೀ. ಇಲ್ಲಿ ಆರಾಧನಾ ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ ಅಂತೇಳಿ ಶಹಾ ಬಜಾರ್ ಒಳಗೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಪ್ಪ ಅಂತಂದ್ರೆ ಎಲ್ಲ ಹುಡುಗರು ಇಲ್ಲೇ ಸರಿಯಾಗದ ರೀ. ಸ್ಕೂಲು ಸರಿಯಾಗದ, ಏನು ಫಂಕ್ಷನ್ ಮಾಡಿದ್ರು ಸರಿಯಾಗಿ, ಎಲ್ಲ ಪೇರೆಂಟ್ಸ್ಗಳಿಗೆ ಭೀ ಸರಿಯಾಗಿ ಇದು ಮಾಡ್ತಾರೆ ರೀ. ಬಟ್ ಇವತ್ತೊಂದು ಕಾರ್ಯಕ್ರಮ ಏನು ಇಟ್ಕೊಂಡ್ರೆ ಎಕ್ಸಿಬಿಷನ್ ಅಂಥೇಳಿ ನಮ್ಮ ಹುಡುಗರಿಗೆ ಭೀ ನಾವು ಭೀ ಈ ಥರ ಮಾಡಬೇಕಪ್ಪ ಅಂತ ಮನೆಯೊಳಗೆ ಭೀ ಹೇಳ್ಕೊಟ್ಟಿವಿ ರೀ. ಮಿಸ್ಗಳು ಭೀ ಹೇಳ್ಕೊಟ್ಟಾರಿ, ಎಲ್ಲ ಸರಿಯಾಗಿ ಮಾಡಿರಿ. ಎಲ್ಲ ಥರದ್ದು ಹಳ್ಳಿದಾಗ ಯಾವ ಥರ ಮಾಡ್ತಾರೆ ಆ ಥರ ಎಕ್ಸ್ಪ್ಲೇನ್ ಮಾಡಿದಾರೆ ರೀ, ತೋರಿಸ್ಯಾರ ಹುಡುಗರಿಗೆಲ್ಲ ಈ ಥರ ಮಾಡ್ಬೇಕು. ಎಲ್ಲ ಸ್ಕೂಲ್ದಾಗ ಭೀ ಈ ಥರ ಮಾಡ್ಬೇಕಂತ ಹೇಳ್ಕೊಳತ್ತೀನಿ ರೀ. ಈ ಥರ ಮಾಡಿದ್ರೆಲ್ಲ ಹುಡುಗರು ಆ ಹುಡುಗರಿಗೆ ಭೀ ಮುಂದಿನ ಯಾವ ಹುಡುಗರು ಎಕ್ಸ್ಪ್ಲೇನ್ ಮಾಡಲಿದ್ರ ಒಳಗೆ ಪಾರ್ಟಿಸಿಪೇಟ್ ಮಾಡಿಲ್ಲ ಆ ಹುಡುಗರು ಭೀ ಮಾಡ್ಬೇಕಂತ ಕೇಳ್ಕೊಳತ್ತೀನಿ ರೀ. ಇವಾಗ ನಮ್ಮ ಹುಡುಗರು ಇಂಗ್ಲೀಷ್ನಾಗ ಅದ ರೀ, ಇಂಗ್ಲೀಷ್ ಒಳಗೆ ಎಕ್ಸಿಕ್ಯೂಟ್ ಅಂತ ಕೆಲಸ ಮಾಡ್ಯಾರ ಅವ್ರು ರೀ. ನಮ್ಮ ಹುಡುಗರು ಸರಿಯಾಗಿ ಮಾಡ್ಲತ್ತಾರ ಎಲ್ಲ. ಏನು ಭೀ ಶಾಲೆ ಒಳಗೆ ಹಾಂ ಏನಂದ್ರೆ ಗಣಿತ ಅಷ್ಟು ಜಲ್ದಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾರೆ. ಎಲ್ಲ ಥರದನ್ನು ಎಕ್ಸಿಬಿಷನ್ ಇಟ್ಟಾರಿ ಸರ್. ಹುಡುಗರು ಎಲ್ಲ ಥರದೂ ಸರಿಯಾಗಿ ಮಾಡ್ಯಾರಿ. ಒಂದು ಗಣಿತ, ವಿಜ್ಞಾನ, ಕನ್ನಡ, ವರ್ಣಮಾಲೆ, ಅಕ್ಷರಗಳು ಎಲ್ಲ ಥರದನ್ನು ಸರಿಯಾಗಿ ಮಾಡಿರಿ ಸರ್. ಒಂದು UKG LKG ಎಲ್ಲ ಹುಡುಗರು ಕೂಡ ಇಷ್ಟು ಸಣ್ಣ ಮಕ್ಕಳಿದ್ರು ಕೂಡ ಸರಿಯಾಗಿ ಪಾರ್ಟಿಸಿಪೇಟ್ ಮಾಡ್ಯಾರಿ ಸರ್. ಸರಿಯಾಗಿ ಮಾಡ್ಯಾರಿ, ಎಲ್ಲರೂ ಸರಿಯಾಗಿ ಮಾಡ್ಯಾರಿ. ಈ ಸಂದರ್ಭದಲ್ಲಿ ಆರಾಧನಾ ಆಂಗ್ಲ ಮಾಧ್ಯಮ ಕಿರಿಯ ಶಾಲೆ ಮುಖ್ಯ ಶಿಕ್ಷಕಿ ರೇಣುಕಾ ಜಮಾದಾರ್, ಶಾರದಾ ಇಂಗ್ಲಿಷ್ ಮೀಡಿಯಂ ಶಾಲೆ ಮುಖ್ಯ ಶಿಕ್ಷಕ ಉದಯ್ ಕುಮಾರ್ ಡಿ, ಗೀತಾ ಭಾವಿಕಟ್ಟಿ ಸೇರಿದಂತೆ ಶಿಕ್ಷಕ ವೃಂದ ಹಾಗೂ ಮಕ್ಕಳ ಪೋಷಕರು ಈ ವಾರ್ಷಿಕ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಚಾಮ್ನೂರ್ ನರಿಬೋಳ್ ಬ್ರಿಡ್ಜ್ ಕಾಮಗಾರಿ ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆ ಕುರಿತು KKRDB ಅಧ್ಯಕ್ಷ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ನೇತೃತ್ವದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಯಿತು.
ಈ ಭಾಗದ ಜನರ ಕನಸಾದ ಸೇತುವೆ ನಿರ್ಮಾಣವು ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅತ್ಯಗತ್ಯವಾಗಿದೆ. ಈ ಯೋಜನೆ ಪ್ರಸ್ತುತ ಹಂತ ಹಾಗೂ ಎದುರಾಗಿರುವ ತಾಂತ್ರಿಕ ಸವಾಲುಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಯಿತು ಮತ್ತು ವಿವಿಧ ಇಲಾಖೆಗಳ ನಡುವೆ ಪರಸ್ಪರ ಸಮನ್ವಯದಿಂದ ಅನುಮತಿ ಪಡೆದು ಸಾರ್ವಜನಿಕರಿಗೆ ಶೀಘ್ರವಾಗಿ ಈ ಯೋಜನೆಯಿಂದ ಅನುಕೂಲವಾಗುವಂತೆ ಸೂಚನೆ ನೀಡಲಾಯಿತು. ಶಾಸಕರು ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ನಾರಿಬೋಳ್ ಚಾಮ್ನೂರಿನ ಸೇತುವೆಯ ಕಾಮಗಾರಿಯು ಕೆಲವು ಅಡೆತಡೆಗಳ ಪರಿಣಾಮವಾಗಿ ವಿಳಂಬವಾಗಿದೆ. ಆದರೆ ಈಗ ಅದಕ್ಕಿದ್ದ ಎಲ್ಲ ಅಡೆತಡೆ ಬಗೆಹರಿಸಲಾಗಿದ್ದು ಸೇತುವೆಗೆ ಬೇಕಾದಂತ ಅನುದಾನ 32 ಕೋಟಿ ಈಗಾಗಲೇ ಬಿಡುಗಡೆಯಾಗಿದೆ. ಜಮೀನು ನೀಡಿದ ರೈತರಿಗೆ ಕೊಡಬೇಕಾದ ದುಡ್ಡಿನಲ್ಲೂ ಕೂಡ 2 ಕೋಟಿ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದೆ. 1 ವಾರದಲ್ಲಿ ನೇರ ಖರೀದಿಗೆ ಒಪ್ಪಂದ ಪತ್ರ ನೀಡಿರುವ ರೈತರಿಗೆ ಚೆಕ್ ವಿತರಿಸುತ್ತೇವೆ. ಸೇತುವೆಯ ಕಾಮಗಾರಿಯು ಇಂದಿನಿಂದಲೇ ಎಲ್ಲಾ ತರದ ತಯಾರಿ ನಡೆಯುತ್ತದೆ. ಶೀಘ್ರದಲ್ಲೇ ಟೆಂಡರ್ ಪ್ರಕ್ರಿಯೆ ನಡೆಸಿ ಕಾಮಗಾರಿ ಪ್ರಾರಂಭಿಸಬೇಕು. ಮುಂದಿನ ವರ್ಷದ ಡಿಸೆಂಬರ್ನಲ್ಲಿ ಸೇತುವೆ ಉದ್ಘಾಟನೆ ಆಗಲೇಬೇಕು. ಹಾಗಾಗಿ ಈ ಅವಧಿಯೊಳಗೆ ಕೆಲಸ ಮುಗಿಸಲು ಅಧಿಕಾರಿಗಳಿಗೆ ಗಡುವು ನೀಡಿದ್ದೇನೆ. ಖಂಡಿತವಾಗಿ ಡಿಸೆಂಬರ್ನಲ್ಲಿನೇ ಸೇತುವೆಯನ್ನು ಉದ್ಘಾಟನೆ ಮಾಡುತ್ತೇವೆ ಎಂಬ ಭರವಸೆಯನ್ನು ಗ್ರಾಮಸ್ಥರಿಗೆ ನೀಡಿದರು. ಈ ಸಭೆಯಲ್ಲಿ ಮಾನ್ಯ ಲೋಕೋಪಯೋಗಿ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಗಳು, ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಲೋಕೋಪಯೋಗಿ ಇಲಾಖೆಯ ಅಭಿಯಂತರರು, ರಾಷ್ಟ್ರೀಯ ಹೆದ್ದಾರಿ ವೃತ್ತದ ಅಭಿಯಂತರರು ಸೇರಿದಂತೆ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿ ವರ್ಗದವರು, ಜಮೀನು ನೀಡಿದ ರೈತರು, ರೈತ ಮುಖಂಡರು ಇತರರಿದ್ದರು. ಹೋರಾಟಗಾರ ಎಂಎಸ್ ಪಾಟೀಲ್ ನರಿಬೋಳ್ ಮಾತನಾಡಿ, ಇದು ಐತಿಹಾಸಿಕವಂತದ್ದು ಸಭೆಯಾಗಿದ್ದು ಇನ್ನು ಮುಂದಾದರೂ ಎನ್ಎಚ್ ಅಧಿಕಾರಿಗಳು ಶಾಸಕರು ಸೂಚನೆಯಂತೆ ಆಸಕ್ತಿ ವಹಿಸಿ ಕೆಲಸ ಮಾಡಲಿ ಎಂದು ತಿಳಿಸುತ್ತಾ ಶಾಸಕರಿಗೂ ಜಿಲ್ಲಾಡಳಿತಕ್ಕೆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ತಿಳಿಸಿದರು. ಏನು ಇವತ್ತು ದಿವಸ ನರಿಬೋಳು ಮತ್ತು ಚಾಮ್ನೂರು ತಾಲೂಕಿನ ಇದು ಚಿತ್ತಾಪುರ ತಾಲೂಕಿನ ಚಾಮ್ನೂರು ಜವರಿ ತಾಲೂಕಿನ ನರಿಬೋಳು ಗ್ರಾಮದ ಏನು ನಡುವೆ ನೆರತಕ್ಕಂಥ ಒಂದು ನರಿಬೋಳು ಚಾಮ್ನೂರು ಸೇತುವೆಗೆ ಇವತ್ತು ದಿವಸ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಲೋಕೋಪಯೋಗಿ ಸಚಿವರ ವಿಶೇಷ ಕರ್ತವ್ಯ ಆಪ್ತ ಕಾರ್ಯದರ್ಶಿಗಳ ಮತ್ತು ಕೆಕೆಆರ್ಡಿಬಿ ಅಧ್ಯಕ್ಷರಾಗಿರ್ತಕ್ಕಂಥ ಜೇವರಿಗೆ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರ ಮತ್ತು ಜಿಲ್ಲಾಧಿಕಾರಿಗಳ ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಒಂದೇ ವಿಷಯ ಎಲ್ಲರಿಗೆ ಗಮನಕ್ಕೆ ತಂದದ್ದೇನೆಂದ್ರೆ, ಬರುವ ಡಿಸೆಂಬರ್ನಲ್ಲಿ ಸೇತುವೆ ಸಂಪೂರ್ಣ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಅಮೃತ ಹಸ್ತದಿಂದ ಡಿಸೆಂಬರಲ್ಲಿ ಉದ್ಘಾಟನೆ ಮಾಡಿಸ್ತೀವಿ, ನಂದು ಒಂದು ಏಮ್ ಇದೆ, ತಾವು ಪೂರ್ಣಗೊಳಿಸಿ ಕೊಡಬೇಕಂತ ಅಧಿಕಾರಿಗಳಿಗೆ ವಾರ್ನ್ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ತಕ್ಕ ಸಹಕಾರ ಕೊಟ್ಟಿರ್ತಕ್ಕಂಥ 2 ಗ್ರಾಮಸ್ಥರಿಗೆ ಮತ್ತು ಎಲ್ಲರಿಗೆ ಧನ್ಯವಾದ ಅಂತ ಹೇಳಿದರು. ನಾವು ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ 2 ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಹೇಳೋದಷ್ಟೇ ಅಲ್ಲ, ಈ ಒಂದು ವೇಳೆ ಈ ಯೋಜನೆಗೆ ಸರ್ಕಾರದಿಂದ ಅನುದಾನ ಕೊಡಲಾಕ ತಡ ಆಯಿತು ಅಂದರೆ ನಾನು ವಿಶೇಷವಾಗಿ ಕೆಕೆಆರ್ಡಿಬಿಯಿಂದ ಎಷ್ಟು ಬೇಕಾದ ಅನುದಾನ ಕೊಟ್ಟು ನಾನು ಕಾಮಗಾರಿ ಮುಗಿಸ್ತೀನಿ, ನೀವು ಕೊಡ್ತೀರಾ ಇಲ್ಲ ಅಂತ ಒಂದು ಅಂದಾಗ ಇಲ್ಲ ನಾವು ಕೊಡ್ತೀವಿ ಅಂತ ಕೊಟ್ಟಾರೆ ಅಂದ್ರೆ ಅವರು ಕೂಡ ಅನುದಾನ ಕೊಡೋಕ್ಕೆ ಸ್ವತಃ ತಯಾರಾಗಿದ್ದು ಕೂಡ ಈ 2 ಗ್ರಾಮಸ್ಥರ ಜನತೆ ಮೇಲಿಟ್ಟಿರುವ ಪ್ರೀತಿ ವಿಶೇಷ ಒಂದು ವಿಶ್ವಾಸಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ, ಧನ್ಯವಾದ ಹೇಳ್ತೀನಿ. ಅದರ ಜೊತೆಗೆ ಡಿಸೆಂಬರ್ನಲ್ಲಿ ಅಧಿಕಾರಿಗಳು ಕೂಡ ಹೇಳಿದಂತೆ ಡಿಸೆಂಬರ್ವರೆಗೆ ನಾವು ಸಂಪೂರ್ಣ ಕಾಮಗಾರಿ ಮುಗಿಸಿ ಸಾರ್ವಜನಿಕ ಅನುಕೂಲ ಮಾಡಿಕೊಡ್ತೀವಿ ಅಂದರೆ, ಹೀಗಾಗಿ ಅಧಿಕಾರಿಗಳಿಗೂ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೂ ಲೋಕೋಪಯೋಗಿ ಸಚಿವರಿಗೂ ಮತ್ತು ಸಮಸ್ತ ಅಲ್ಲಿ 2 ಗ್ರಾಮಸ್ಥ ಸೇತುವೆಗಾಗಿ ಹೋರಾಟ ಮಾಡಿರ್ತಕ್ಕ ಎಲ್ಲರಿಗೂ ಕೂಡ ಅಭಿನಂದನೆ ಹೇಳ್ತಾ ನಮಗೆ ಒಂದು ವಿಶ್ವಾಸ ಇದೆ, ಇವತ್ತಿನ ಮೀಟಿಂಗು ಫಲಪ್ರದವಾಗಿದೆ. ಸೇತುವೆಗೆ ಕಾಮಗಾರಿಗೆ ಇವತ್ತಿನಿಂದ ಕೆಲಸ ಏನು ಪ್ರೊಸೀಜರ್ ಚಾಲು ಮಾಡ್ತೀವಿ ಅಂತ ಹೇಳಿದ್ರೆ, ಅದ್ರ ಜೊತೆಗೆ 1 ವಾರದಲ್ಲೇ ಏನು ರೈತರಿಗೆ ಯಾರ್ಯಾರು ಫಲಾನುಭವಿಗಳ ಒಲವು ಅವರಿಗೂ ಕೂಡ ಚೆಕ್ ಕೊಡ್ತೀವಿ ಅಂತ ಹೇಳಿ ಆಲ್ರೆಡಿ ಚೆಕ್ ಕೂಡ ಬರೆದಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ರಾಜ್ಯ ಸರ್ಕಾರ ಕುರ್ಚಿ ಕಚ್ಚಾಟದಲ್ಲಿ ಮುಳುಗಿದೆ, ಮಾಜಿ ಸಿಎಂ ಬೊಮ್ಮಾಯಿ ಕಿಡಿ. ಇಎಸ್ಐಸಿ ಆಸ್ಪತ್ರೆ ಸೇವೆ ಅಸಂಘಟಿತ ಕಾರ್ಮಿಕರಿಗೂ ಲಭ್ಯ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ
ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕುರ್ಚಿ ಕಾದಾಟದಲ್ಲಿ ಮುಳುಗಿದು ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ನಾವು ಮಾತ್ರ ಹೇಳುತ್ತಿಲ್ಲ, ಆಡಳಿತ ಪಕ್ಷದ ಶಾಸಕರೇ ಹೇಳುತ್ತಿದ್ದಾರೆ ಎಂದು ಮಾಜಿ ಸಿಎಂ ಬೊಮ್ಮಾಯಿ ತಿಳಿಸಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದ ಅವರು, ಕಾಂಗ್ರೆಸ್ನಲ್ಲಿ ಗೊಂದಲ ಇರುವುದಂತೂ ಸತ್ಯ, ಇದರಲ್ಲಿ ಎರಡು ಮಾತಿಲ್ಲ. ರಾಜ್ಯದಲ್ಲಿ ಉಂಟಾಗಿರುವ ಗೊಂದಲದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಬಹಳ ದೊಡ್ಡದು ಇದೆ ಎಂದು ಬೊಮ್ಮಾಯಿ ಅವರು ಕರ್ನಾಟಕ ಕಾಂಗ್ರೆಸ್ ನಾಯಕರು ಪರಿಣಿತರಾಗಿದ್ದಾರೆ. ಆದರೆ ಎಲ್ಲವೂ ಇಲ್ಲದಿದ್ದಲೇ ಹೋಗುವಾಗ ಹೈಕಮಾಂಡ್ ಮಾತು ಯಾಕೆ ಇವರು ಕೇಳ್ತಾರೆ ಎಂದು ಪ್ರಶ್ನಿಸಿದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ಕಾಯ್ದೆ ಜಾರಿಗೆ ತರಲು ಹೊರಟಿಸಿರುವುದು ಇದೊಂದು ದಮನಕಾರಿ ಕಾನೂನು ಆಗಿದೆ. ದ್ವೇಷ ಭಾಷಣ ಅಂದ್ರೆ ಏನು ಎನ್ನುವ ವ್ಯಾಖ್ಯಾನ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಬದಲಾವಣೆಗೆ ಸಂಬಂಧಿಸಿದಂತೆ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ. ಹಳೆ ಬೇರು ಹೊಸ ಚಿಗುರಿನಂತೆ ಎಲ್ಲಣ ಜೊತೆಯಾಗಿ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದೇವೆ. ಭಿನ್ನರ ಬಣ್ಣ ಅವರು ರಾಜ್ಯ ಬಿಜೆಪಿಯಲ್ಲಿ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಸಲುವಾಗಿ ಮಾಡಿದ್ದಾರೆ. ಬಿಜೆಪಿಯಲ್ಲಿಯೇ ರಾಜ್ಯಾಧ್ಯಕ್ಷರ ವಿರುದ್ಧ ಹೇಳಿಕೆಗಳು ನೀಡುತ್ತಿರುವುದಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಪ್ರಜಾಪ್ರಭುತ್ವ ವಿಚಾರದ ಬಗ್ಗೆ ನೋ ಕಮೆಂಟ್ ಎಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು, ಸಿನಿಮಾ ಪೈರಸಿ ಬಗ್ಗೆ ಆಂಟಿವೈರಸ್ ಕಾನೂನು ಇದೆ, ಸರ್ಕಾರ ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಸಿನಿಮಾ ಅಷ್ಟೇ ಅಲ್ಲ, ಎಲ್ಲಾ ರಂಗದಲ್ಲೂ ಕೂಡ ಪೈರಸಿ ಇದೆ, ಹಾಗಾಗಿ ಇದರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದರು. ಇಡೀ ದೇಶದಲ್ಲಿ PM ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಕೇವಲ 7 ರಾಜ್ಯಕ್ಕೆ ಮಾತ್ರ ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ ನಾವು ಆ ಸಂದರ್ಭದಲ್ಲಿ ಭಾಳಷ್ಟು ಪ್ರಭಾವವನ್ನು ಬೀರಿ ಇದನ್ನು ತಗೋಬೇಕಾಯಿತು. ಗುಲ್ಬರ್ಗಾದಲ್ಲಿ ಮಾಡಬೇಕನ್ನುವಾಗ ರೈಲ್ ಲಿಂಕು, ಏರ್ ಲಿಂಕು ಎಲ್ಲವೂ ಕೂಡ ಪರಿಶೀಲನೆ ಮಾಡಿ ಕೊನೆಗೆ ಮಾಡಿದರು. ಜಾಗನೂ ಕೂಡ ಏನು ಕಟ್ರಿ ಸ್ವಲ್ಪ ಇಲ್ಲ ನೀವರು ಹೇಳ್ರಿ, ಇಲ್ಲಿ ಜಾಗ ಕೂಡ ಥರ್ಮಲ್ ಪ್ಲಾಂಟಿಗೆ ಮೀಸಲಿದ್ದ ಜಾಗ 900 ಎಕರೆಯನ್ನು ನಾವು ಬದಲಾವಣೆ ಮಾಡಿ ಟೆಕ್ಸ್ಟೈಲ್ ಪಾರ್ಕಿಗೆ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಫ್ರೀಯಾಗಿ ಕೊಟ್ಟಿದೆ. ಅದಕ್ಕೆ ಅಡಿಗಲ್ಲನ್ನು ಕೂಡ ಹಾಕಿದ್ದೀವಿ. ರಾಜ್ಯ ಸರ್ಕಾರ ಮಾಡಬೇಕಾಗಿದ್ದು ಇಷ್ಟೇ. ಈಗ ಒಂದು ಆ್ಯಂಕರ್ ಇಂಡಸ್ಟ್ರಿ ಅಂತ ತರಬೇಕು. ಒಂದು ದೊಡ್ಡ ಆ್ಯಂಕರ್ ಇಂಡಸ್ಟ್ರಿನ ತಂದು ಅಲ್ಲಿರೋ ಮತ್ತು ಎಲ್ಲ ಫೆಸಿಲಿಟೀಸ್ ಏನು ಕೊಡಬೇಕೆಲ್ಲ ಕೊಟ್ಟಿದ್ದೇವೆ. ಎಲೆಕ್ಟ್ರಿಸಿಟಿ ಕನ್ಸೆಷನ್ನು, ವಾಟರ್ ಕನ್ಸೆಷನ್ನು, ಎಲ್ಲ ರೀತಿಯ ಕನ್ಸೆಷನ್ ಕೊಟ್ಟ ಮೇಲೆ ಆ PM ಮಿತ್ರ ಪಾರ್ಕ್ ಮಾಡಿರ್ತಾರೆ. ಹಂಗೆ ಮಾಡೋದಿಲ್ಲ. ಇದನ್ನು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಅವರು ಇಲ್ಲಿ ತರಬೇಕಾಗತ್ತೆ. ಆ ತರುವಂಥ ಕೆಲಸವನ್ನು ಇವತ್ತು ಮಾಡಿಲ್ಲ. ನಾನು ಕೂಡ ನಮ್ಮ ಕರ್ನಾಟಕದ ಟೆಕ್ಸ್ಟೈಲ್ ಮಂತ್ರಿಗಳಾದ ಶಿವಾನಂದ ಪಾಟೀಲ್ರಿಗೆ ಹೇಳಿದ್ದೀನಿ, ಇದು ನೋಡಪ್ಪ, ಇದು ಪ್ರಾರಂಭ ಆಗ್ತಾ ಇಲ್ಲ, ಭಾಳ ದೊಡ್ಡ ಪ್ರಮಾಣದಲ್ಲಿ 1 ಲಕ್ಷ ಜನರಿಗೆ ಕೆಲಸ ಕೊಡುವಂಥ ಒಂದು ಪಾರ್ಕ್ ಇದೆ, ಇದು ಮಾಡಲೇಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡಿದ್ದೇನೆ. ಅದೇನು ಗೊತ್ತಿಲ್ಲ ನನಗೆ, ಸುಧಾರಣೆ ಏನೂ ಗೊತ್ತಿಲ್ಲ. ನಾನು ಈಗ ಐ ಆಮ್ ದ ಚೇರ್ಮನ್ ಆಫ್ ಲೇಬರ್, ಟೆಕ್ಸ್ಟೈಲ್ ಆ್ಯಂಡ್ ಸ್ಕಿಲ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಇದಕ್ಕೆ ನಾನು ಚೇರ್ಮನ್ ಇದ್ದೀನಿ. ಮುಂದಿನ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಕೇಂದ್ರ ಮತ್ತು ರಾಜ್ಯದ ಅಧಿಕಾರಿಗಳ ಸಭೆ ಮಾಡಬೇಕು ಅಂತ ಹೇಳಿದ್ದೀನಿ. ಶಿವಾನಂದ ಪಾಟೀಲ್ರಿಗೂ ಹೇಳಿದ್ದೀನಿ ಮತ್ತು ಸ್ಕಿಲ್ ಸಲುವಾಗಿ ಶರಣ ಪ್ರಕಾಶ್ ಕೂಡ ಹೇಳಿದ್ದೀನಿ. ಆ ಮೀಟಿಂಗಲ್ಲಿ ಮಾಡಿದಾಗ ಇದರ ಪ್ರಗತಿ ಪರಿಶೀಲನೆಯನ್ನು ಮಾಡ್ತೀವಿ ಮತ್ತು ಕೂಡಲೇ ಪ್ರಾರಂಭ ಆಗೋದಕ್ಕೆ ಏನೆಲ್ಲ ಕ್ರಮ ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಕ್ಕೂ ಕೂಡ ಡೈರೆಕ್ಷನ್ ಕೊಡ್ತೀವಿ ಮತ್ತು ಕೇಂದ್ರ ಸರ್ಕಾರದಿಂದ ಏನಾಗಬೇಕಾದ್ರೆ ಅದನ್ನು ಕೂಡ ಮಾಡಿಸೋದಕ್ಕೆ ನಾವು ಸಿದ್ಧವಿದ್ದೀವಿ. ಆ ಸಂದರ್ಭದಲ್ಲಿ ಜಾಧವ್ ಅವರು ಅದರ ಹಿಂದೆ ಬೆನ್ನು ಬಿದ್ದಿದ್ರು, ಭಾಳಷ್ಟು ಅವರು ಕೂಡ ಒತ್ತಾಯನ ಮಾಡಿದ್ರು. ಅವ್ರ ಒತ್ತಡ ಇತ್ತು ಮತ್ತು ನನಗೆ ವೈಯಕ್ತಿಕವಾಗಿ ಈ ಭಾಗದಲ್ಲಿ
ಔದ್ಯೋಗಿಕವಾಗಿ ಆಗಬೇಕು ಮತ್ತು ವಲಸೆ ಹೋಗೋದು ನಿಲ್ಲಿಸುವ ಸಲುವಾಗಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಜಾಬನ್ನು ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ಈ ಒಂದು ಕ್ರಮವನ್ನು ನಾವು ತೆಗೆದುಕೊಂಡ್ವಿ. ಅದಕ್ಕೆ ಪೂರಕವಾಗಿ ನೀವು ತಮ್ಮ ವಿಮಾನ ಬಂದಾಗೈತಿ. ಅದು ನೋಡಿ, ಅದು ಭಾಳ ನಿಜವಾಗ್ಲೂ ದುರ್ದೈವದ ಸಂಗತಿ. ಅದು ಫಿಸಿಬಲ್ ಗ್ಯಾಪ್ ಫಂಡ್ ಅಂತ ಇರ್ತದೆ, ಅದು ಕಟ್ಟಬೇಕಾಗುತ್ತೆ. ಅದನ್ನು ಕಟ್ಟಿದರೆ ವಿ ಎಫ್ ಸಿ ಏನಂತಾರಪ್ಪ, ವಿ ಜಿ ಎಫ್ ಆ ಫಂಡನ್ನು ಕಟ್ಟಿದರೆ ಇಲ್ಲಿ ಗುಲ್ಬರ್ಗ ಶುರು ಆಗುತ್ತೆ. ಬೀದರ್ಗೆ ಕಟ್ಟಿದ್ದಾರೆ. ಬೀದರ್ಗೆ ಕಲ್ಯಾಣ ಕರ್ನಾಟಕ ಫಂಡಿಂದ 15 ಕೋಟಿ ರೂಪಾಯಿಯನ್ನು ಅವ್ರು ಕಟ್ಟಿದ್ರಿಂದ ಅಲ್ಲಿ ನಡೀತಾ ಇದೆ. ಅದೇ ರೀತಿಯಲ್ಲಿ ಮಾಡಿದ್ರೆ ಇಲ್ಲೂ ಕೂಡ ಪ್ರಾರಂಭ ಆಗುತ್ತೆ. ಇದು ಈ ಮನ್ರೇಗಾ ಹೆಸರಿರೋದು. ನೀವು ಈ ವಿಷಯದಾಗ ನೀವು ಸೆಂಟ್ರಲ್ ವಿಮಾನಯಾನ ಸಚಿವ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಅಂದರೆ ಏರ್ಪೋರ್ಟ್ ನಿರ್ವಹಣೆ ಮಾಡೋದು ರಾಜ್ಯ ಸರ್ಕಾರ ಕೈಯಲ್ಲಿದೆ ಏರ್ಪೋರ್ಟ್ ನಿರ್ವಹಣೆ. ಈಗ ಅದನ್ನು ಸಂಬಂಧಪಟ್ಟ ಪೂರ್ತಿ ಹ್ಯಾಂಡ್ ಓವರ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಏರ್ಪೋರ್ಟ್ ಅಲ್ರಿ, ಇಲ್ಲ ಎರಡು ಟೈಪ್ ಇದ್ದಾವೆ. ಏರ್ಪೋರ್ಟ್ ಅಥಾರಿಟಿನೇ ನಿರ್ವಹಣೆ ಮಾಡುವಂಥದ್ದು ಒಂದು, ರಾಜ್ಯ ಸರ್ಕಾರ ನಿರ್ವಹಣೆ ಮಾಡುವಂಥದ್ದು. ಏರ್ಪೋರ್ಟ್ ಅಥಾರಿಟಿ ಇದು ಫಿಸಿಬಲ್ ಗ್ಯಾಪ್ ದುಡ್ಡು ಕಟ್ಟಿದ್ರೆ ಪ್ರಾರಂಭ ಆಗುತ್ತೆ ನೋಡೋಣ ಕಟ್ಸು. ಸರ್, ಮನ್ರೇಗಾ ಯೋಜನೆ ಬಂದ್ ಮಾಡ್ಲಿಕ್ಕೆ ಹೆಸರು ಬದಲಾವಣೆ ಮಾಡಿದೆ ಕೇಂದ್ರ ಸರ್ಕಾರ. ಇದು ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ ನಿರಂತರ. 100 ದಿವಸದಿಂದ 125 ದಿವಸ ಮಾಡಿದ್ರೆ ಬಂದಾಗುತ್ತಾ? ಇಲ್ಲ, ಹೆಸರು ಬದಲಾವಣೆ ಮಾಡಿ ಜಿ ರಾಮ್ಜಿ ಅಂತ ಇಟ್ಟಿದ್ರಲ್ಲ, ಮೋದಿ ಅವ್ರು ಏನು ಸಾಧನೆ ಮಾಡ್ದಂಗೆ ಆಯ್ತು. ಮುಂದೆ ಬಂದ್ ಮಾಡ್ತಕ್ಕಂಥ ಏನು ಸಾಧನೆ ಮಾಡೋ ಪ್ರಶ್ನೆ ಅಲ್ಲ, ಅದು ವಿಕಸಿತ ಭಾರತಕ್ಕೆ ಜೋಡಿಸಿ ಸಲುವಾಗಿ ಆ ಥರ ಪ್ರಾಸ ಬಂದಿದೆ. ಇನ್ನೊಂದು, ಗಾಂಧಿ ಮತ್ತು ರಾಮನ ಯಾಕೆ ಬೇರೆ ಮಾಡೋಕೆ ಹೊರಟಾರೆ ಕಾಂಗ್ರೆಸ್ನವರು? ಗಾಂಧಿ ಬೇರೆ ಅಲ್ಲ, ರಾಮ್ ಬೇರೆ ಅಲ್ಲ, ಅವರಿಬ್ಬರನ್ನ ಯಾಕೆ ಬೇರೆ ಮಾಡೋಕೆ ಹೊಂಟಿದ್ರು? ಒಂದು ನಿಮಿಷ ರೀ. ಮಹಾತ್ಮ ಗಾಂಧಿ ಆತ್ಮದಲ್ಲಿ ರಾಮ ಇದ್ದಾನೆ. ಆ ಆತ್ಮದಲ್ಲಿರುವಂಥ ರಾಮನ ಹೆಸರು ನಾವು ಇಟ್ಟಿದ್ದೀವಿ. ಅದು ಪ್ರಾಸ ಬಂತು. ವಿಕಸಿತ ಭಾರತಕ್ಕೆ ಏನಾಗಿದೆ ಅಲ್ಲಿ ಕರೆಕ್ಟ್ ಕ್ವಶನ್ ಕೇಳಿದ್ರಿ. ಹಲವಾರು ಕಾರ್ಯಕ್ರಮಗಳು ಅಸೆಟ್ ಕ್ರಿಯೇಷನ್ಗೆ ಆಗ್ತಾ ಇರಲಿಲ್ಲ ಇಲ್ಲಿ. ಆದ್ದರಿಂದ ಪ್ಲ್ಯಾನಿಂಗಲ್ಲಿ ಬದಲಾವಣೆ ಮಾಡಿ ಕೆಳ ಹಂತದಿಂದನೇ ಅಸೆಟ್ ಕ್ರಿಯೇಷನ್ ಏನು ಮಾಡಬೇಕು ಪ್ಲ್ಯಾನಿಂಗ್ನಲ್ಲೂ ಭಾಳ ಬದಲಾವಣೆ ಮಾಡಿದ್ದೇವೆ. ಆ ಆ್ಯಕ್ಟನ್ನು ಪೂರ್ತಿ ಯಾರು ಗೊತ್ತಾ ಇಲ್ಲ. ಆ ಆ್ಯಕ್ಟಲ್ಲಿ ಸಂಪೂರ್ಣವಾಗಿ ಬದಲಾವಣೆಯನ್ನು ಮಾಡಿ ಒಂದು ಗ್ರಾಮದ ಸಂಪೂರ್ಣವಾಗಿ ಗ್ರಾಮ ವಿಕಸಿತ ಮುಖಾಂತರ ದೇಶ ವಿಕಸಿತ ಆಗಬೇಕು ಅನ್ನುವಂಥ ಒಂದು ಕನ್ಸೆಪ್ಟಲ್ಲಿ ಪ್ಲ್ಯಾನಿಂಗ್ನಲ್ಲಿ ಬದಲಾವಣೆ ಮಾಡಿದ್ದೇವೆ. ದೇಶದಲ್ಲಿ ಪ್ರಸ್ತುತ ಇರುವ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಸಂಘಟಿತ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಉಚಿತ ಸೇವೆ ನೀಡುತ್ತಿದ್ದು, ಇನ್ಮುಂದೆ ಅಸಂಘಟಿತ ಕಾರ್ಮಿಕ ವರ್ಗದವರಿಗೂ ಇಎಸ್ಐಸಿ ಆಸ್ಪತ್ರೆ ಉಚಿತವಾಗಿ ಸೇವೆ ಲಭ್ಯವಾಗಲಿದೆ ಎಂದು ಕೇಂದ್ರದ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದರು. ಮಂಗಳವಾರ ಇಎಸ್ಐಸಿ ಕಾಲೇಜ್ ಆಡಿಟೋರಿಯಂನಲ್ಲಿ ಆಯೋಜಿಸಿದ ಕ್ರೀಡಾ ಸಂಕೀರ್ಣ, ಮೇಲ್ವಿಚಾರಣೆಯ ಸೌರ ವಿದ್ಯುತ್ ವ್ಯವಸ್ಥೆ ಮತ್ತು ಅಂತರ್ಜಾಲ ಮರುಪೂರಣ ಸೌಲಭ್ಯ ಉದ್ಘಾಟಿಸಿ ಮಾತನಾಡಿದ ಅವರು, ಸಂಘಟಿತ ಮತ್ತು ಅಸಂಘಟಿತ ಶ್ರಮಿಕ ವರ್ಗಕ್ಕೆ ಸಾಮಾಜಿಕ ಭದ್ರತೆ ಒದಗಿಸಬೇಕೆಂಬ ಪ್ರಧಾನಮಂತ್ರಿಗಳ ಇಚ್ಛಾಶಕ್ತಿಯಂತೆ ಇಂತಹ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದರು. ಕಲಬುರಗಿಯ ಇಎಸ್ಐಸಿ ಕಾಲೇಜು 560 ಹಾಸಿಗೆಯ ಆಸ್ಪತ್ರೆಯಾಗಿದ್ದು, ಕೇವಲ ಐಪಿ ಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸೀಮಿತವಾಗಿದ್ದರಿಂದ ಪೂರ್ಣ ಪ್ರಮಾಣ ಹಾಸಿಗೆ ಭರ್ತಿಯಾಗುತ್ತಿದ್ದಿಲ್ಲ. ಹೀಗಾಗಿ ಸಿಜಿಎಚ್ಎಸ್ ಯೋಜನೆ ಈ ಆಸ್ಪತ್ರೆಗೆ ವಿಸ್ತರಣೆ ಹೀಗಿದ್ದಾಗಿಯೂ 50%ಕ್ಕಿಂತ ಹೆಚ್ಚಿನ ಬೆಡ್ ತುಂಬುತ್ತಿಲ್ಲ ಎಂದರು. ಕಾರ್ಮಿಕ ಮಕ್ಕಳಿಗೆ ಅನುಕೂಲವಾಗಲೆಂದು ದೇಶಾದ್ಯಂತ 10 ಮೆಡಿಕಲ್ ಕಾಲೇಜು ತೆರೆಯಲಾಗುತ್ತಿದೆ. ಆದರೆ ಕರ್ನಾಟಕದಲ್ಲಿ ಪ್ರಸ್ತುತ 2 ಇಎಸ್ಐಸಿ ಮೆಡಿಕಲ್ ಕಾಲೇಜ್ ಇರುವುದರಿಂದ ಹೊಸ ಕಾಲೇಜಿಗೆ ಪ್ರಸ್ತಾವನೆ ಇಲ್ಲ ಎಂದು ಅವರು ಬ್ರಿಟಿಷ್ ಕಾಲದಿಂದ ಬಂದಿದ್ದ 27 ವಿವಿಧ ಕಾಯ್ದೆಗಳನ್ನು ರದ್ದುಪಡಿಸಿ ಹೊಸದಾಗಿ 4 ಕಾರ್ಮಿಕ ಕಾಯ್ದೆ ರೂಪಿಸಿದ್ದು, ಅದು ಕಾರ್ಮಿಕರ ಹಿತ ಕಾಯಲಿದೆ ಎಂದರು. ಇಂದಿಲ್ಲಿ ಜಿಮ್, ವಾಲಿಬಾಲ್, ಕ್ರಿಕೆಟ್ ಮೈದಾನ ತುಂಬಾ ಸಂತೋಷದಿಂದ ಉದ್ಘಾಟಿಸಿದ್ದೇನೆ. ಶಿಕ್ಷಣದ ಜೊತೆಗೆ ವ್ಯಕ್ತಿ ವಿಕಾಸಕ್ಕೆ ಕ್ರೀಡೆಗಳು ಸಹಕಾರಿಯಾಗಿವೆ. ವಿದ್ಯಾರ್ಥಿಗಳು ಮಾನಸಿಕ ಮತ್ತು ದೈಹಿಕ ಸದೃಢತೆಗೆ ಯೋಗ ಮಾಡಬೇಕು ಎಂದು ಸಲಹೆ ನೀಡಿದರು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್
ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.